ನಮಸ್ಕಾರ ವೀಕ್ಷಕರೇ, ಇವತ್ತು ನಿಮ್ಮೆಲ್ಲರಿಗೂ ದೈವ ಸಿನಿಮಾದ ಟೀಮ್ ನಿಮ್ಮ ಜೊತೆ ಇದೆ. ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ಹಾಗೆ ಈ ಟೀಮ್ ಜೊತೆ ಇವತ್ತು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಆ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ, ಅವರ ಕನಸುಗಳೇನು, ಅವರ ಆಸೆಗಳೇನು, ಸಿನಿಮಾ ಏನೇನು ಶ್ರಮ ಪಟ್ಟಿದ್ದಾರೆ ಸಿನಿಮಾ ಮಾಡೋದಕ್ಕೆ ಕೇಳೋಣ ಬನ್ನಿ. ನಮಸ್ಕಾರ. ನಮಸ್ತೆ ಸರ್. ನಮ್ಮ ನಿರ್ದೇಶಕರು ಜಯರಾಜ್, MJ ಜಯರಾಜ್ ಅಂತ, ಜಯರಾಜ್ ಎಂಬುಟ್ಟು ನಿರ್ದೇಶಕರು ನಮ್ಮ ಮುಂದೆ ಇದ್ದಾರೆ. ಹಾಗೆ ನಿಮ್ಮ ಪರಿಚಯ ಮಾಡ್ಕೊಂಬನ್ನಿ. ಹಾಯ್, ನನ್ನ ಹೆಸರು ಸುರಭಿ ಅಂತ. ನಾನು ಬಂದು ಮೈಸೂರಲ್ಲಿರೋದು. ಸೊ ಈ ವರ್ಕ್ಗೋಸ್ಕರ ನಾನು ಇಲ್ಲಿ ಬಂದು ಸೆಟಲ್ ಆಗಿದ್ದೀನಿ. ಸೊ ಈ ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ. ಅದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಸೃಷ್ಟಿ ಅಂತ, ತುಂಬ ಚೆನ್ನಾಗಿದೆ. ನಿಮ್ಮ ಪಾತ್ರದ ಬಗ್ಗೆ, ಸೃಷ್ಟಿ ಏನು ಪಾತ್ರ ಮಾಡಿದ್ದೀರಾ ದೈವದಲ್ಲಿ? ನಿಮ್ಮ ಪಾತ್ರ ದೈವದಲ್ಲಿ ಗೌಡ್ರು ಮನೆತನ ಇರುತ್ತಲ್ವ, ಅವ್ರ ಮಗಳು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅಂದರೆ ಇವ್ರ ಹುಡುಗಿನೂ ಆಗಿರ್ತೀನಿ ಹಾಗೆ. ಓಕೆ, ಗೌಡ್ರ ಮನೆ ಹುಡುಗಿ ಅಂದ ತಕ್ಷಣ ಒಂದು ಕಡೆ ನಮಗೆಲ್ಲ ಮಂಜುಳಾ ನೆನಪಾಗ್ತಾರೆ. ಸಂಪತ್ತಿಗೆ ಸವಾಲ್ ಸಿನಿಮಾ ನೋಡಿದ್ದೀರಾ? ನಮ್ಮ ಆ ಥರನೇ ಇದೆ, ಸೇಮ್ ಆ ಥರನೇ ಇದೆ. ಸ್ವಲ್ಪ ಆವಾಜ್ ಹಾಕ್ಕೊಂಡು ಇವ್ರಿಗೆ ರೇಗಿಸ್ಕೊಂಡು ಈ ಥರ ಎಲ್ಲ ಇದೆ ಕ್ಯಾರೆಕ್ಟರ್. ಓಕೆ, ಎಷ್ಟೇ ಚಿತ್ರ ಅಂತೀರಿ ಸರ್? ಹೀರೋಯಿನ್ ಆಗಿ ಇದೆ ಫಸ್ಟ್ ಫಿಲಮ್. ಓಕೆ, ಇದಕ್ಕೆ ಮೊದಲು ಯಾವ ಸಿನಿಮಾ ಮಾಡಿದ್ದೀರಿ? ಇದಕ್ಕೆ ಮೊದಲು ಭಗೀರಥ, ಕೋಟಿ, ಇದರಲ್ಲೆಲ್ಲ ಮಾಮೂಲಿ ಫ್ರೆಂಡ್ ಕ್ಯಾರೆಕ್ಟರ್ಸ್ ಈ ಥರ ಮಾಡಿದ್ದೆ. ಸೊ ಇದು ಹೀರೋಯಿನ್ ಆಗಿ ಫಸ್ಟ್ ಮೂವಿ. ಮೊದಲನೇ ಸರಿ ಹೀರೋಯಿನ್ ಆಗಿದ್ದು ಹೇಗೆ ಅನಿಸ್ತದೆ? ಮೊದಲನೇ ಸತಿ ಹೀರೋಯಿನ್ ಆಗಿದ್ದು ತುಂಬಾ ಖುಷಿ ಕೊಡ್ತು. ಎಲ್ಲರಿಗೂ ಹೇಳ್ಕೊಂಬಂದೆ, ನಾನು ಫಸ್ಟ್ ಹೀರೋಯಿನ್ ಆಗಿದ್ದೀನಿ ಅಂತ. ಎಲ್ಲ ಸೈಡಲ್ಲೆಲ್ಲ ನೋಡ್ತಿದ್ದವರು ಫಸ್ಟ್ ನಾನು ಹೀರೋಯಿನ್ ಆಗಿ ನೋಡಿದ್ದು ಅವ್ರಿಗೂ ಆಶ್ಚರ್ಯ ಆಯಿತು, ನನಗೂ ಆಶ್ಚರ್ಯ ಆಯಿತು. ತುಂಬ ಖುಷಿ ಆಯಿತು. ಓಕೆ, ಜಯರಾಜ್, ಎಲ್ರಿಗೂ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ, ನಟ ಆಗಬೇಕು ಅಂತ ಆಸೆ ಇರುತ್ತೆ. ಎರಡೂ ಸ್ಥಾನವನ್ನು ತುಂಬಿದ್ದೀರಿ, ಎರಡೂ ಕರ್ತವ್ಯವನ್ನು ನೆರವೇರಿಸಿದ್ದೀರಿ. ಹೇಗೆ ಅನಿಸ್ತಿದೆ? ಮೊದಲನೇದಾಗಿ ಎಲ್ಲ ನಮ್ಮ ಕರುನಾಡ ಜನತೆಗೆ ನಮಸ್ಕಾರ. ನಾನು ಆ್ಯಕ್ಚುಲಿ ನಿರ್ದೇಶಕ ಆಗಬೇಕಂತ ಇನಿಷಿಯಲಿ ಬಂದವನಲ್ಲ, ನನಗೆ ನಟ ಆಗಬೇಕಂತ ಬಂದವನು. ಆದರೆ ಪರಿಸ್ಥಿತಿ ನನ್ನ ನಿರ್ದೇಶಕನಾಗಿ ಮಾಡಿದೆ. ಹೆಂಗಂದರೆ ನಾನು ಇಂಡಸ್ಟ್ರಿಗೆ ಬಂದಾಗ ಆ ಡ್ರಾಮಾ ಎಲ್ಲ ಮಾಡಿಕೊಂಡು, ನಾಟಕ ಎಲ್ಲ ಮಾಡಿಕೊಂಡು, ಆಮೇಲೆ ಇಂಡಸ್ಟ್ರಿಗೆ ಬಂದಾಗ ಆರ್ಟಿಸ್ಟಾಗೆ ಆ ಟೈಮಲ್ಲೇ ನನ್ನ ಯಾರೋ ಒಬ್ಬರು ಹೀರೋ ಆಗಿ ಲಾಂಚ್ ಮಾಡಿದರು. ಬಟ್ ಅದು ನನಗೆ ಯಾವಾಗ ಇಂಡಸ್ಟ್ರಿ ಅಷ್ಟು ಗೊತ್ತಿರಲಿಲ್ಲ. ಗೊತ್ತಾದಮೇಲೆ ಇದು ಯಾಕೋ ವರ್ಕ್ ಆಗಲ್ಲ ಅಂತ ಆಮೇಲೆ ನಾನು ನಿರ್ದೇಶನದ ಕಡೆಗೆ ಮುಖ ಮಾಡಿದ್ದು. ಆ ನಿರ್ದೇಶನದ ಕಡೆಗೆ ಹೋದ್ಮೇಲೆ ಅಲ್ಲೊಂದು 7-8 ಇಯರ್ಸ್ ವರ್ಕ್ ಮಾಡಿ ಆಮೇಲೆ ಇಲ್ಲಿ ಯಾರು ನಿಮ್ಮ ಹತ್ರ ನಾನೇ ಅಂತಲ್ಲ, ಯಾರೇ ಆದ್ರೂ ಅವ್ರ ಪ್ರತಿಭೆಯನ್ನು ತೋರಿಸ್ಕೊಳ್ಳೋಕ್ಕೆ ಅವಕಾಶ ಸಿಗೋದು ಕಮ್ಮಿ. ಸೊ ಅವಕಾಶನ ಅಲ್ಲಿ ಹುಡ್ಕೋ ಬದಲು ನಾವೇ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂಥೇಳಿ ನಾನೇ ನನ್ನ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದೀನಿ. ಆ್ಯಂಡ್ ಈವನ್ ನಾನೇನು ಸುಮ್ಮನೆ ಒಂದಿನ ಯಾರು ಮಾಡ್ತಾಯಿಲ್ಲ, ಏನೋ ಹೀರೋ ಆಗ್ಬೇಕಂತ ಬಂದು ನಿರ್ದೇಶಕ ಆದವನಲ್ಲ. ನಾನು ನಿರ್ದೇಶನದ ತಂಡದಲ್ಲಿ 6-7 ವರ್ಷ ಕೆಲಸ ಮಾಡಿದ್ದೀನಿ. ಆಲ್ಮೋಸ್ಟ್ ಇಂಡಸ್ಟ್ರಿಲಿ ಮೋರ್ ದ್ಯಾನ್ 10 ಇಯರ್ಸಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸೊ ಐ ಹ್ಯಾವ್ ಎ ಗುಡ್ ಎಕ್ಸ್ಪೀರಿಯನ್ಸ್. ನಾನೇನು ಸುಮ್ಮನೆ ಬಂದು ನಾನು ಹೀರೋ ಆಗಬೇಕಂತ ಬಂದಾಗಿರೋನಲ್ಲ. ನಾನು ಅದ್ರ ಮುಂದೆ ಏನು ಶ್ರಮ ಪಡಬೇಕು, ಏನೇನು ಕೆಲಸಗಳು ಕಲಿಬೇಕು ಎಲ್ಲ ಕಲಿತೇನೆ. ನಟ ಆಗಿದ್ದೀನಿ, ನಿರ್ದೇಶಕ ಎರಡೂ ಆಗಿದ್ದೇನೆ. ಯಾರ ಹತ್ರ ಕೆಲಸ ಮಾಡಿ? ಯಾಕಂದರೆ ಡೈರೆಕ್ಷನ್ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ. ಒಂದು ಕಡೆ ಎರಡು ಜಾಗನ ನೀವು, ಒಂದು ಕಡೆ ಹೀರೋನು ನಿಭಾಯಿಸಬೇಕು, ಒಂದು ಕಡೆ ಕತೆ, ಚಿತ್ರಕಥೆ, ನಿರ್ದೇಶನ ಎಲ್ಲ ಕೂಡ ನಿಭಾಯಿಸಬೇಕಾಗುತ್ತೆ. ಯಾರ ಹತ್ರ ಕೆಲಸ ಮಾಡಿದ್ರೆ ಅದಕ್ಕೆ? ನಾನು ಆ್ಯಕ್ಚುಲಿ ಫಸ್ಟು ಲಕ್ಕಿ ಅಂತಲೇ ಹೇಳ್ಬೋದು. ನಾನು ಫಸ್ಟು ಬಿಗಿನಿಂಗಲ್ಲೇ ನಾನು ಆ ಟೈಮ್ ನಮ್ಮ ಒಬ್ಬರು ದೊಡ್ಡ ಡೈರೆಕ್ಟರ್ ರವಿ ಶ್ರೀವತ್ಸ ಅಂತೇಳಿ, ಅವ್ರ ಹತ್ರನೇ ನಾನು ಫಸ್ಟಿಂದನೂ ಕೆಲಸ ಮಾಡಿದ್ದು. ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಬೇರೆ ಚಿಕ್ಕದಾಗ 1 ದಿನ 2 ದಿನ ಅಲ್ಲಿ ಇಲ್ಲಿ ಮಾಡಿಕೊಂಡು ಒಂದು ಸೀರಿಯಲ್ಲು ಅದು ಮಾಡಿದ್ದೀನಿ. ಓನ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಅದಾದಮೇಲೆ ರವಿ ಶ್ರೀವತ್ಸ ಸರ್ ಹತ್ರ ಬಂದಮೇಲೆ ನಾನು ಫುಲ್ ಫ್ಲೆಡ್ಜ್ ಅವ್ರ ಹತ್ರನೇ 6-7 ಇಯರ್ಸ್ ವರ್ಕ್ ಮಾಡಿ ನಾನೆಲ್ಲ ಕೆಲಸ ಕಲ್ತಿರೋದು ಅವ್ರ ಹತ್ರನೇ. ಅಂದರೆ ಅವ್ರ ಹತ್ರ ಕೆಲಸದ ಜೊತೆಗೆ ಶಿಸ್ತು ಕೂಡ ಕಲ್ತಿದ್ದೀನಿ. ಸುಮ್ಮನೆ ಜಂಬು ಕೇಳೋದಲ್ಲ. ಈಗ ಎಲ್ಲ ನಾವೇ ಸ್ಟಾರ್ಟ್ ಮಾಡಿದ್ರೂ ಬೆಳಗ್ಗೆ ಶಾರ್ಟ್ ಇಡಬೇಕಂದ್ರೆ 8-8:30 9 ಗಂಟೆ ಮಿನಿಮಮ್ ಆಗಿಬಿಡುತ್ತೆ. ನಮ್ಮ ರವಿ ಸರ್ ಜೊತೆ ಇದ್ದಾಗ 6:30-7 ಗಂಟೆ ಒಳಗಡೆ ಎಲ್ಲ ಶಾರ್ಟ್ ಇಡ್ತಾಯಿದ್ವಿ. ಅಂದರೆ ಆ ಥರ ಒಂದು ಹಳೆ ಡೈರೆಕ್ಟರ್ಸ್, ಒಂದು ಸ್ವಲ್ಪ ಹಿಂದಿನ ಡೈರೆಕ್ಟರ್ಸ್ ಆ ಥರ ಒಂದು ಶಿಸ್ತಿದೆ. ಆ ಶಿಸ್ತು ಅಂದರೆ ಕೆಲಸದ ಜೊತೆಗೆ ಶಿಸ್ತನ್ನು ಕೂಡ ಕಲ್ತಿದ್ದೀನಿ ಅಂತ ಹೇಳ್ತೀನಿ. ಹೀರೋಯಿನ್ ಅಂದ ತಕ್ಷಣವೇ ಡ್ಯಾನ್ಸು ಎಲ್ಲ ಇದ್ದೇ ಇರುತ್ತೆ. ಯಾಕೆ ಹೀರೋಯಿನ್ ಮೇಲೆ ಫೈಟು, ಆ್ಯಕ್ಷನ್ ಎಲ್ಲ ಇದ್ದರೆ ಹೀರೋಯಿನ್ಗಳಿಗೆ ರೊಮ್ಯಾನ್ಸು, ಡ್ಯಾನ್ಸ್ ಎಲ್ಲ ಇರುತ್ತೆ. ಹಾಡುಗಳ ಬಗ್ಗೆ ಸರ್, ಹಾಡುಗಳಂತೂ ತುಂಬಾ ಚೆನ್ನಾಗಿದೆ.
ಒಂದು ಇಬ್ಬರು ಮಧ್ಯೆ ಇರುವಂಥದ್ದಿದೆ. ಸೊ ಅದರಲ್ಲಿ ಇಬ್ಬರು ಹೀರೋಯಿನ್ಸ್ ಬರ್ತೀವಿ. ಅದಂತೂ ಚೆನ್ನಾಗಿದೆ. ಆ್ಯಂಡ್ ಇವ್ರ ಸಾಂಗು ಅಷ್ಟೇ, ಅದು ಚೆನ್ನಾಗಿ ಬಂದಿದೆ. ಅದೇ ರಾವಣಾಸುರಂ, ಅದು ಚೆನ್ನಾಗಿ ಬಂದಿದೆ. ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಸಾಂಗಲ್ಲಿ ಎಷ್ಟು ನಿಮಗೆ ಪ್ರಾಮುಖ್ಯತೆ ಇದೆ ಹಾಡಲ್ಲಿ, ಅಲ್ಲಿ ಸಿನಿಮಾದಲ್ಲಿ ಕಥೆಯಿಂದಲಾಗಲಿ ನಿಮ್ಮ ಬಗ್ಗೆ? ಸರಿ, ಅಂದರೆ ಪೂರ್ತಿ ಪ್ರಾಮುಖ್ಯತೆಯೇ ಇದೆ. ಬಟ್ ಅದೇ ನಾನು ಇನ್ನೂ ನೋಡಿಲ್ಲ, ಅದನ್ನು ನೋಡಬೇಕು ಹೇಗಿದೆ ಅಂತ. ಈ ಸಾಂಗ್ ರಿಲೀಸ್ ಆಗಿದೆ ಅಲ್ವಾ? ಆ ಸಾಂಗ್ ಪೂರ ಅವ್ರು ಹಾಡಿರೋದೆಲ್ಲ ಚೆನ್ನಾಗಿದೆ. ಆ್ಯಂಡ್ ನಮ್ಮಿಬ್ರು ಕ್ಯಾರೆಕ್ಟರ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಓಕೆ, ಕತೆ ಇದು ಉಳಿದಿದೆ. ಯಾಕೆಂದ್ರೆ ದೈವ ಅಂದ ತಕ್ಷಣ ನಮ್ಮ ಕಡೆ ಏನು ಯೋಚನೆ ಮಾಡ್ತೀವಿ, ನಮ್ಮ ಈ ಕಡೆ ಜನಗಳಿಗೆ ಅಷ್ಟೊಂದು ದೈವ ಅಷ್ಟೊಂದು ಪ್ರಚಲಿತ ಇರಲಿಲ್ಲ. ಯಾಕೆಂದರೆ ದಕ್ಷಿಣ ಕನ್ನಡ ಕಡೆ ತುಂಬ ಅದು ಪ್ರಮುಖವಾಗಿದೆ. ಇಲ್ಲಿ ಕಾಂತಾರ ಬಂದ ಮೇಲೆ ಬರೀ ಕರ್ನಾಟಕ ಅಲ್ಲ, ಇಂಡಿಯಾ ಅಲ್ಲ, ಇಡೀ ವಿಶ್ವಕ್ಕೆ ಒಂದು ದೈವ ಅಂದರೆ ಏನು, ದೈವಾರಾಧನೆ ಏನು ಅನ್ನೋದು ಗೊತ್ತಾಯಿತು. ದೈವ ಅಂದ ತಕ್ಷಣ ನಿಮ್ಮ ಸಿನಿಮಾನು ಆ ರೀತಿ ಇರ್ಬೋದಾ ಅನ್ನೋ ಒಂದು ಎಲ್ಲರಿಗೂ ಮನಸ್ಸಲ್ಲಿ ಬರುತ್ತೆ. ಯಾವ ರೀತಿ ದೈವ ಇದು? ಆ್ಯಕ್ಚುಲಿ ದೈವ ಬಂದು ಇದು ಸುಮ್ಮನೆ ಹೇಳ್ತಿರೋದಲ್ಲ, ಫ್ರ್ಯಾಂಕ್ಲಿ ನಿಜನೇ ಹೇಳ್ತಿರೋದು. ಈ ಟೈಟ್ಲು ನನಗೆ ಕಾಂತಾರ ಬರೋಕ್ಕಿಂತ ಮುಂಚೆನೇ ನನ್ನ ಮೈಂಡಲ್ಲಿತ್ತು. ಆ್ಯಂಡ್ ಕ್ಲೈಮ್ಯಾಕ್ಸ್ ಮಾತ್ರ ನನ್ನ ತಲೆಯಲ್ಲಿತ್ತು ಅವಾಗ. ಕ್ಲೈಮ್ಯಾಕ್ಸಲ್ಲಿ ಬಟ್ ಅದು ನಾನು ಸಾಗರ ಇಕ್ಕೇರಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದಿದ್ದೆ 2018-19 ಇಕ್ಕೇರಿ ದೇವಸ್ಥಾನದ ಹತ್ರ ಕ್ಲೈಮ್ಯಾಕ್ಸ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೆ. ಆವಾಗಲೇ ದೈವ ಟೈಟ್ಲ್ ಅಂದ್ಕೊಂಡಿದ್ದೆ. ಬಟ್ ಕಾರಣಾಂತರಗಳಿಂದ ಅದು ಆಗಲಿಲ್ಲ. ಅದಾದಮೇಲೆ ಇನ್ನೊಂದು ದೊಡ್ಡ ಸಿನಿಮಾನೇ ಅನೌನ್ಸ್ ಮಾಡಿದ್ದೆ. ಕರೋನಾ ಬಂದು ಎಲ್ಲರಿಗೂ ಗೊತ್ತಿದೆ. ಅದಾದಮೇಲೆ ಈ ಸಿನಿಮಾ ನನಗೆ ಕಾಂತಾರ ಏನು ಅಂದರೆ, ಕಾಂತಾರ ನನ್ನ ದೈವ ಸಿನಿಮಾ ನನಗೇನು ಕಂಟೆಂಟ್ ನನ್ನ ತಲೆಯಲ್ಲಿತ್ತು ಅದು ನನಗೊಂಥರ ಬೂಸ್ಟ್ ಮಾಡ್ತು. ಏನಕ್ಕಂದರೆ ಇದು ಒಳ್ಳೆ ಕಂಟೆಂಟು, ಈ ಕಾಂತಾರ ಅಂತ ಒಂದು ಬಿಗ್ ಸಕ್ಸಸ್ ಬಂದಿದೆ ಅಂದರೆ ಈ ಥರ ಕಂಟೆಂಟ್ನ ಜನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದೊಂದು ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಕಾಂತಾರ ಬಂದಮೇಲೆ. ಸೊ ಅದರಿಂದ ನನಗೆ ದೈವನ ಮಾಡೋದಕ್ಕೆ ತುಂಬ ಪ್ರೇರಣೆ ಸಿಕ್ತು. ಕಾಂತಾರನೇ ಪ್ರೇರಣೆ ಅನ್ಬೋದು. ಪ್ರೇರಣೆ ಅನ್ನೋದಕ್ಕಿಂತ ಕಾನ್ಫಿಡೆನ್ಸು. ರೀಸನ್ ಅಂದರೆ ನನ್ನ ಕಂಟೆಂಟ್ ಎಲ್ಲ ಥರ ಕಂಟೆಂಟು ಉಳಿತಾ ಬಟ್ ಇದು ವರ್ಕ್ ಆಗುತ್ತೋ ಆಗಲ್ವೋ ಅನ್ನೋದು ತಲೆಯಲ್ಲಿ ಕ್ವಶನ್ ಮಾರ್ಕ್ ಆಗೇ ಇರುತ್ತೆ. ಬಟ್ ಕಾಂತಾರ ಈಸ್ ಎ ಬಿಗ್ ಕಾನ್ಫಿಡೆನ್ಸ್ ಫಾರ್ ಮೀ ಟು ಡೂ ದೈವ. ಅದೇ ಇದು ಯಾವ ರೀತಿ ದೈವ? ಯಾಕೆಂದರೆ ಆ ದೈವನ ಏನಾರು ಇಲ್ಲಿ ಸಿನಿಮಾದಲ್ಲಿ ತೋರಿಸ್ತಾ ಇರಾ ಅಥವಾ ಬೇರೆ ಏನಾರು ಇರುತ್ತೆ? ಇಲ್ಲ, ಆ್ಯಕ್ಚುಲಿ ರಿಷಬ್ ಸರ್ ತೋರಿಸಿರೋ ದೈವ ಅದು ಅವ್ರ ಮಂಗಳೂರು ಕಡೆ ದೈವಾರಾಧನೆ ತೋರಿಸಿದ್ದಾರೆ. ನಾನು ನನ್ನ ಸಿನಿಮಾದಲ್ಲಿ ನಮ್ಮ ಕಡೆ ನಮ್ಮ ಕಾಲಭೈರವೇಶ್ವರನ ಆರಾಧಕನಾಗಿ ನಾನು ಬರ್ತೀನಿ. ನಮ್ಮ ಕಡೆ ಜೋಗಿಗಳಂದರೆ ಭಾಳ ಅಂದರೆ ಶ್ರೇಷ್ಠವಾಗಿ ನೋಡ್ತೀವಿ, ಅವ್ರನ್ನ ಭಾಳ ಪೂಜಿಸ್ತೀವಿ. ಅದೇ ರೀತಿ ನೀವು ನೋಡಿರ್ಬೋದು ನಮ್ಮ ಶಿವಣ್ಣನ ಸಿನಿಮಾ ಜೋಳಿಗೆ ಹಿಡ್ಕೊಂಡೇ ಬರ್ತಾರೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನಲ್ಲೇ. ಸೇಮ್ ಅದೇ ಥರ ಜೋಗಿ ಗೆಟಪ್ಪಲ್ಲಿ ಒಂದು ಜೋಗಿ ಕುಟುಂಬದಲ್ಲಿ ಹುಟ್ಟುವಂಥ ಒಬ್ಬ ಹುಡುಗನಾಗಿ ಈ ಕ್ಯಾರೆಕ್ಟ್ರು ಕ್ಯಾರಿ ಆಗುತ್ತೆ ಸರ್. ಸೊ ಫೈನಲಿ ಏನಂದರೆ ನಮ್ಮ ಆದಿಚುಂಚನಗಿರಿ ಕಾಲಭೈರವನ ಆರಾಧಕನಾಗಿ ಈ ಕ್ಯಾರೆಕ್ಟರ್ ಕ್ಯಾರಿ ಆಗುತ್ತೆ ಸರ್. ಹಳ್ಳಿ ಸಿನಿಮಾ ಅಂತ ಗೊತ್ತಾಗ್ತದೆ. ಆಲ್ರೆಡಿ ಟ್ರೈಲರ್ ನೋಡಿದಾಗ ಹಳ್ಳಿ ಸಿನಿಮಾ ಅಂದ ತಕ್ಷಣ ಅದಕ್ಕೆ ಆದ ಒಂದು ಕಾಸ್ಟ್ಯೂಮ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು. ಯಾಕೆಂದರೆ ಇಲ್ಲಿ ಗ್ಲಾಮರು ಸಿಟಿ ಅನ್ನೋದು ಬೇರೆ, ಆ ಸಿನಿಮಾಗಳು ಬೇರೆ ಥರ ಆದ ಒಂದು ಎಲ್ಲ ಥರ ಇರುತ್ತೆ ನಿಮಗೆ. ಅದನ್ನು ಹೇಗೆ ನಿಭಾಯಿಸಿದೆ? ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಇರೋದು, ನಿಮ್ಮ ಮೇಕಪ್, ಅದ್ರ ಬಗ್ಗೆ? ಸರ್, ಮೇಕಪ್ಪದು ಮುಂಚೆಯಿಂದನೂ ಅಭ್ಯಾಸ ಇತ್ತಲ್ವ, ಸೊ ಅದ್ರ ಬಗ್ಗೆ ಏನು ಚಿಂತೆ ಮಾಡಲಿಲ್ಲ ನಾನು. ಇನ್ನು ಹಳ್ಳಿ ಕ್ಯಾರೆಕ್ಟರ್ ಅದು ನನ್ನ ಡ್ರೀಮ್ ಆಗಿತ್ತು. ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಅದು ನನ್ನ ಡ್ರೀಮ್ ಆಗಿತ್ತು. ಸೊ ಆ ಕ್ಯಾರೆಕ್ಟರ್ ನನಗೆ ಸಿಕ್ಕಿದಾಗ ನಾನು ತುಂಬ ಖುಷಿಯಿಂದ ಮಾಡಿದೆ ಅದನ್ನು. ತುಂಬ ಚೆನ್ನಾಗಿತ್ತು. ಆಮೇಲೆ ಕಾಸ್ಟ್ಯೂಮ್ಸ್ ಎಲ್ಲ ಚೆನ್ನಾಗಿತ್ತು. ನನಗೆ ಅಡ್ಜಸ್ಟ್ ಆಗೋ ಥರನೇ ಇತ್ತು. ಓಕೆ, ನೀವು ಆ್ಯಕ್ಟ್ ಮಾಡ್ಬೇಕಾದ್ರೆ ಯಾರು ತುಂಬ ನಿಮಗೆ ಇನ್ಸ್ಪೈರ್ ಆದರು? ಸರ್, ಎಲ್ಲರೂ ಇನ್ಸ್ಪೈರ್ ಆದರು. ಅಂದರೆ ನಾನು ಫಸ್ಟು ಇಂಡಸ್ಟ್ರಿ ಅಂದರೆ ಹೀರೋಯಿನ್ ಆಗಿ ಮಾಡ್ತಿರೋದ್ರಿಂದ ಒಬ್ಬೊಬ್ಬರಿಂದನೂ ಒಂದೊಂದೆಲ್ಲನೂ ಕಲಿತೆ. ಸೊ ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಇದ್ದರು, ನಾರ್ಮಲ್ ಆ್ಯಕ್ಟರ್ಸು ಇದ್ದರು. ಸೊ ಎಲ್ಲರಿಂದನೂ ಒಂದೊಂದು ಕಲ್ತ್ಕೊಂಡು ಸೊ ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದ್ದೀನಿ. ಓಕೆ, ಎಲ್ಲಿ ಶೂಟಿಂಗ್ ಎಲ್ಲ ಎಲ್ಲಿ ಮಾಡಿದ್ದೀರಿ ಸಿನಿಮಾ? ಆ್ಯಕ್ಚುಲಿ ಶೂಟಿಂಗಿಗೆ ನಾನು ಆಲ್ಮೋಸ್ಟು ಹಳ್ಳಿ ನ್ಯಾಚುರಲಾಗೆ ಸಿಗ್ಬೇಕಂತೇಳಿ ಕರ್ನಾಟಕ ಫುಲ್ಲು ಹುಡುಕಿದ್ದೀನಿ. ಈಗೆಲ್ಲ ಆ್ಯಕ್ಚುಲಿ ನೀವು ನೋಡ್ಬೋದು, ಮನೆಗಳೆಲ್ಲ ಆಲ್ರೆಡಿ ಕಾಂಕ್ರೀಟ್ ಮನೆಗಳಾಗ್ಬಿಟ್ಟಿದೆ, ಮುಂದೆ ಟೈಲ್ಸ್ ಎಲ್ಲ ಬಂದುಬಿಟ್ಟಿದೆ. ಯಾವ ಹಳ್ಳಿಗೆ ಹೋದರೂ ನಮಗೆ ಆ ಥರ ಒಂದು ಹಳೆ ಹಳ್ಳಿ ಆ್ಯಂಬಿಯನ್ಸ್ ಸಿಗೋಲ್ಲ. ಸೊ ಕನಕಪುರ, ಮುತ್ತತ್ತಿ, ಹಾಸನ ಆ ಕಡೆ ಎಲ್ಲ ಆಲ್ಮೋಸ್ಟ್ ಕರ್ನಾಟಕ ಸುತ್ತಿದ್ದೀನಿ. ಕೋಲಾರ ಈ ಕಡೆ ಎಲ್ಲ ಸುತ್ತಿ ಕೊನೆಯಲ್ಲಿ ಒಂದು ಹಳ್ಳಿ ಸಿರ್ಸಿ ಹತ್ರ ಒಂದು ಹಳ್ಳಿನ ಫೈನಲ್ ಮಾಡಿ ಅಲ್ಲಿಂದ ಒಂದು 450 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲೇ
ಎಲ್ಲರನ್ನೂ ಕರ್ಕೊಂಡು ಒಂದು 3-4 ಶೆಡ್ಯೂಲ್ಸ್ ಅಲ್ಲೇ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಸೊ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅದು ಹಳ್ಳಿ ತುಂಬ ನ್ಯಾಚುರಲ್ ಆಗಿದೆ. ನಾವು ಯಾವ ಹಳ್ಳಿಗೂ VFX ಏನು ಯೂಸ್ ಮಾಡಿಲ್ಲ, ಅದು ಅದೇ ಥರದ ಹಳ್ಳಿ ಹುಡುಕಿ ಅಲ್ಲೇ ಹೋಗಿ ಶೂಟ್ ಮಾಡಿದ್ದೀವಿ ಸರ್. ಎಷ್ಟು ಹಾಡುಗಳಿದೆ ಮತ್ತು ಟೆಕ್ನಿಷಿಯನ್ಸ್ ಎಲ್ಲ ಯಾರಿದೆ ಸಿನಿಮಾ? ಹಾಡುಗಳು ಬಂದು ಟೋಟಲ್ 5 ಸಾಂಗ್ಸ್ ಇದೆ. ಅದರಲ್ಲಿ 2 ಫುಲ್ ಸಾಂಗ್ಸು, 3 ಬಿಟ್ ಸಾಂಗ್ಸು. ಎಲ್ಲ ಅದ್ಭುತವಾಗಿ ಬಂದಿದೆ. ನೀವು ಟ್ರೈಲರಲ್ಲಿ ನೋಡ್ಬೋದು, ಲಾಸ್ಟಲ್ಲಿ ಬಿಟ್ ಸಾಂಗ್ ಬರುತ್ತೆ ಶಿವಂದು, ಅದೂ ತುಂಬ ಇಂಪ್ರೆಸಿವ್ ಆಗಿದೆ. ಆ್ಯಂಡ್ ರಾವಣಾಸುರಂ ಮಾಸ್ ಸಾಂಗು, ಆ್ಯಂಡ್ ಮುದ್ದು ನನ್ನ ಹುಡುಗ ಲವ್ ಸಾಂಗು. ಆ್ಯಕ್ಚುಲಿ ರಾವಣಾಸುರಂ ಮಾಸ್ ಸಾಂಗು ಫಸ್ಟು ಬಿಟ್ಟಾಗ ಎಲ್ಲ ಇಷ್ಟಪಡ್ತಾಯಿದ್ರು, ಬಟ್ ಮುದ್ದು ನನ್ನ ಹುಡುಗ ಸಾಂಗ್ ಬಂದಮೇಲೆ ಎಲ್ಲರೂ ಅದಕ್ಕಿಂತ ಈ ಲವ್ ಸಾಂಗ್ನೇ ಜಾಸ್ತಿ ಇಷ್ಟಪಡ್ತಿದ್ದಾರೆ. ಬಟ್ ನನಗೆ ಎಲ್ಲ ಸಾಂಗ್ಸೂ ತುಂಬ ಇಷ್ಟ. ಒಂದು ರೈತರ ಸಾಂಗ್ ಇದೆ, ರೈತಾಪಿ ಕುಟುಂಬದವ್ರಿಗೂ, ಯಾಕಂದರೆ ನಾನು ರೈತ ಕುಟುಂಬದ ಬ್ಯಾಕ್ಗ್ರೌಂಡಿಂದ ಬಂದಿರೋನೆ, ಖಂಡಿತ ಇಷ್ಟ ಆಗುತ್ತೆ. ರಿಯಲಿ ಪ್ರತಿಯೊಬ್ಬರೂ ಇಷ್ಟಪಟ್ಟೇ ಪಡ್ತೀರ. ನಾನು 100% ಇಷ್ಟಪಡ್ತೀರ, ಅಷ್ಟು ಚೆನ್ನಾಗಿದೆ ಸಾಂಗು. ನನಗೆ ಆ್ಯಕ್ಚುಲಿ ನಾನು ಸಿನಿಮಾ ಮಾಡಬೇಕಾದ್ರೆ ನಾನು ಗೊತ್ತಿಲ್ಲದೇನೋ ನಾನು ಆಲ್ಮೋಸ್ಟ್ ಯಾವುದೇ ಸ್ಕ್ರಿಪ್ಟ್ ಮಾಡಿದ್ರು ನಾನು ಅಲ್ಲಿ ಯಾವುದಾದ್ರೂ ರೈತದ ಕಂಟೆಂಟ್ ಗೊತ್ತಿಲ್ಲದೇನಾದ್ರೂ ನಾನು ಬರೆದಿರ್ತೀನಿ. ಯಾಕಂದರೆ ನನಗೆ ಇಲ್ಲಿ ಯಾವುದೇ ಒಂದು ರೈತರು ಒಂದು ಟ್ರಂಪ್ ಕಾರ್ಡ್ ಥರ ಯೂಸ್ ಮಾಡೋ ಅವಶ್ಯಕತೆ ನನಗಿಲ್ಲ. ನಾನು ಮುಂಚೆ ಒಂದು ಸಿನಿಮಾ ದೊಡ್ಡದು ಅನೌನ್ಸ್ ಮಾಡಿದೆ, ಅದರಲ್ಲೂ ರೈತರದ್ದೇ ಇಟ್ಕೊಂಡಿದ್ದೆ ಬ್ಯಾಕ್ ಡ್ರಾಪಲ್ಲಿ ಸ್ಟೋರಿ. ಸೊ ನಂಗೆ ರೈತರ ಬಗ್ಗೆ ಕಾಳಜಿ ಇದೆ ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ರೈತರ ಮೇಲೇ ಕಾನ್ಸಂಟ್ರೇಟ್ ಮಾಡಿ ಅವ್ರ ಮೇಲೇ ಸಿನಿಮಾ ಮಾಡಿದ್ದೀನಿ. ಫೆಬ್ರವರಿ 12 ಸಿನಿಮಾ ಬಿಡುಗಡೆ ಆಗ್ತಾಯಿದೆ, ಪ್ರೇಕ್ಷಕರಿಗೆ ಏನು ಹೇಳ್ತೀನಿ? ಸೊ ನಾನು ಹೇಳೋದೇನೆಂದರೆ, ಎಲ್ಲರೂ ಬೇರೆ ಮೂವೀಸ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ನಾವು ಅಂದರೆ ಇವಾಗ ಹೊಸಬ್ರು ಮಾಡ್ತಾ ಇದ್ದೀವಿ ಅಂತ ನೀವು ಯಾರೂ ಕೈ ಬಿಡೋಕೆ ಹೋಗ್ಬೇಡ್ರಿ. ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡಿ. ಒಂದು ಕತೆ ಅಂದಮೇಲೆ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ. ಒಬ್ಬ ಹೀರೋ ಆದಮೇಲೆ ಒಬ್ಬ ವಿಲನ್ ಇರಲೇಬೇಕಾಗತ್ತೆ. ಈ ಸಿನಿಮಾದಲ್ಲಿ ವಿಲನ್ ಬಚ್ಚನ್ ಹಲವಾರು ಸಿನಿಮಾಗಳು ಮಾಡಿದ್ದಾರೆ. ಕ್ರಿಕೆಟಲ್ಲೂ ಒಂಥರ ರಾಕ್ಷಸ ಇದ್ದಂಗೆ ಎಲ್ಲ ಕಪ್ಗಳನ್ನೂ ಅವರೇ ಹೊಡಿತಾರೆ. ಇವತ್ತು ಈ ಸಿನಿಮಾದಲ್ಲಿ ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಬಚ್ಚನ್. ಹೇಳಿ, ನಿಮ್ಮ ಪಾತ್ರದ ಬಗ್ಗೆ ಈ ಸಿನಿಮಾದಲ್ಲಿ ಯಾವ ರೀತಿ ಕಾಣಿಸ್ಕೊಂಡಿದ್ದೀರಾ? ತುಂಬ ಖುಷಿಯಾಗುತ್ತೆ ಸಿನಿಮಾ ಬಗ್ಗೆ, ದೈವ ಬಗ್ಗೆ ಮಾತಾಡಬೇಕು. ನಮ್ಮ ಜರ್ನಿ ಒಂದು 20 ವರ್ಷಗಳ ಸಿನಿಮಾ ಜರ್ನಿ. ಒಂದಿಷ್ಟು ಸಿನಿಮಾಗಳನ್ನ ಮಾಡ್ಕೊಂಬಂದಿದ್ದೀವಿ, ದೊಡ್ಡ ಸಿನಿಮಾಗಳು, ಚಿಕ್ಕ ಸಿನಿಮಾಗಳು, ಲೋ ಬಜೆಟ್ ಸಿನಿಮಾಗಳು, ಹೈ ಬಜೆಟ್ ಸಿನಿಮಾಗಳು ಮಾಡ್ಕೊಂಬಂದಿದ್ದೀವಿ. ಬಟ್ ಸೊ ಈ ಸಿನಿಮಾ ಬಗ್ಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದರೆ ತುಂಬ ಖುಷಿಯಾಗುತ್ತೆ. ಬಟ್ ಸೊ ನಾವು ಕೆಲಸ ಮಾಡಿದ್ದು ಶೂಟಿಂಗಲ್ಲಿ ತುಂಬ ಎಫರ್ಟ್ ಹಾಕಿದ್ದು. ಆ ಎಫರ್ಟು ನಾವು ಹೋಗಿ, ನಾನು ಆ್ಯಕ್ಚುಲಿ ಇನ್ನೂ ಫೈನಲ್ ನೋಡಿಲ್ಲ, ಬಟ್ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ನೋಡಿದಾಗ ನನಗೆ ತುಂಬ ಖುಷಿ ಕೊಡ್ತು. ನನ್ನ ಕ್ಯಾರೆಕ್ಟರ್ ಎಫರ್ಟ್ ಹಾಕಿದ್ದಕ್ಕೆ ಸೊ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಎಲ್ಲೋ ಒಂದು ಕಡೆ ಸೊ ನಾನು ಮಂಜು ಜಯರಾಜ್ ಅವರು ಟಕಫರ್ ಆದಾಗ ಎಲ್ಲೋ ಒಂದು ಕಡೆ ನಾನು ಮಂಜಣ್ಣಗೆ ಹೇಳ್ತಿದ್ದೆ, ಮಂಜಣ್ಣ ಹೆವಿ ಎಫರ್ಟ್ ಹಾಕೋಣ, ಈ ಸೀನ್ಸ್ ಭಾರಿ ಚೆನ್ನಾಗಿ ಬರ್ತಾಯಿದೆ, ನೀವು ಸ್ವಲ್ಪ ಡ್ರಾಪ್ ಆಗಿಬಿಡಿ, ಎಫರ್ಟ್ ಹಾಕೋಣ ಅಂತ. ಬಟ್ ನಾನು ಸ್ಕ್ರೀನಲ್ಲಿ ನೋಡಿದಾಗ ಎಸ್ ಇದೊಂಥರ ನನಗೆ ಎಲ್ಲೋ ಒಂದು ಕಡೆ ನನಗೆ ಒಳ್ಳೆ ಕ್ಯಾರೆಕ್ಟರ್ ಇದು, ಬಟ್ ಎಲ್ಲೋ ಒಂದು ಕಡೆ ಹೆಸರು ತಂದು ಕೊಡುತ್ತೆ ಅಂತ ನನಗೆ ಅನಿಸ್ತಾ ಇದೆ ಈ ಕ್ಯಾರೆಕ್ಟರ್. ಬಲರಾಜವಾಡಿ ಅವರ ಮಗನ ಆ್ಯಕ್ಟ್ ಮಾಡಿದ್ದಾರೆ, ಅವರ ನಿಮ್ಮ ಕಾಂಬಿನೇಷನ್. ಅವರು ಕೂಡ ಯಾವುದೇ ಸೀನ್ಗಳಾಗಲಿ ಯಾವುದೇ ಪಾತ್ರ ಆಗಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ನಿಮ್ಮವರ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಅವರು ಆ್ಯಕ್ಚುಲಿ ಥಿಯೇಟ್ರು ಬ್ಯಾಕ್ಗ್ರೌಂಡ್, ಅವರು ಕೂಡ ಥಿಯೇಟ್ರಿಂದ ಬಂದಿರೋದ್ರಿಂದ ನಾನು ಥಿಯೇಟ್ರು. ಅವ್ರು ಆ್ಯಕ್ಚುಲಿ ಕೆಲವೊಂದು ನಾನು ಎಲ್ಲೇ ಯಾವುದೇ ಸಿನಿಮಾಗಳು ಮಾಡಬೇಕಾದ್ರೂ ಸೀನಿಯರ್ ಆರ್ಟಿಸ್ಟ್ಗಳು ಅಂತ ಬಂದಾಗ ನಾವು ಮಾಡಿ ಕಲಿಯೋದು ಬೇರೆ, ನೋಡಿ ಕಲಿಯೋದು ಬೇರೆ ಇರುತ್ತೆ. ನಾನು ಪ್ರತಿ ಸಿನಿಮಾದಲ್ಲೂ ನಮ್ಮ ಕೋ ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಏನಾದರೂ ಕಲಿತಾ ಇರ್ತೀನಿ. ಹಾಗಾಗಿ ಬಾಲರಾಜವಾಡಿ ಸರ್ ಅಷ್ಟೇ, ಸೊ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಸರ್ ಇದು ಓಕೆನಾ ಹೇಗೆ ಅಂತ ಕೇಳಿದಾಗ ಸೊ ಕೆಲವೊಂದು ಟಿಪ್ಸ್ಗಳು ಕೊಡ್ತಾಯಿದ್ರು. ಅವರು ಕೂಡ ಸೊ ಖುಷಿ ಪಡ್ತಾಯಿದ್ರು, ಬಚ್ಚನ್ ಚೆನ್ನಾಗಿ ಮಾಡಿದೆ ಬಚ್ಚನ್ ಅಂತ ಅಂದಾಗ ಅದು ತುಂಬ ಖುಷಿ ಕೊಡೋದು. ಬಟ್ ಚೆನ್ನಾಗಿದೆ ಸರ್ ಕಾಂಬಿನೇಷನ್. ಜಯರಾಜ್, ಟೆಕ್ನಿಷಿಯನ್ಸ್ ಯಾರಿದ್ದಾರೆ? ಟೆಕ್ನಿಷಿಯನ್ಸ್ ನಮ್ಮ ಸಿನಿಮಾ ಈಗ ನೀವೇನು ಟ್ರೈಲರ್ ನೋಡಿದ್ದೀರಾ ಅದು ಅಷ್ಟು ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇರೋದಾದ್ರೆ ಗೊತ್ತಾಗುತ್ತೆ ಟೆಕ್ನಿಕಲಿ ನಮ್ಮ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ನಮ್ಮ ಸಿನಿಮಾಗೆ ಮೇನ್ ಪಿಲ್ಲರೇ ಟೆಕ್ನಿಷಿಯನ್ಸು. ಅದರಲ್ಲಿ ನಾನು ಮೇಯ್ನ್ ಫಸ್ಟ್ ಹೆಸರು ಹೇಳೋದೆ ನಮ್ಮ KM ಪ್ರಕಾಶ್ ಸರು. ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಬೀಯಿಂಗ್ ಎ ಟಾಪ್ ಟೆಕ್ನಿಷಿಯನ್ ಇನ್ ಕನ್ನಡ ಇಂಡಸ್ಟ್ರಿ, ನಾನು ಒಬ್ಬ ಹೊಸ ನಿರ್ದೇಶಕ ಆದ್ರೂ ಸಹ ನನಗೆ ಭಾಳ ಪ್ರಾಮುಖ್ಯತೆ ಕೊಟ್ಟು ಏನು ಕೇಳಿದ್ರು, ಯಾವ ಟೈಮಲ್ಲಿ ಕೇಳಿದ್ರು ಇನ್ ಟೈಮ್ಗೆ
ಆಮೇಲೆ ಕೆಲವೊಂದು ಸಾರಿ ನನ್ನ ಜೊತೆನೇ ಡಿಸ್ಕಸ್ ಮಾಡಿ ಫೈನಲ್ ಮಾಡಿಕೊಟ್ಟಿದ್ದಾರೆ. ನಾನು ಕೆ ಎಂ ಪ್ರಕಾಶ್ ಸರ್ಗೆ ಇದೀನೇ ಧನ್ಯವಾದ ತಿಳಿಸ್ತೀನಿ. ಹಾಗೆ ಮ್ಯೂಸಿಕ್ ಡೈರೆಕ್ಟ್ರು ವಿಜೇತ್ ಮಂಜಯ್ಯ ಅಂತೇಳಿ, ಅವರು ಸಾಂಗ್ಸ್ ಎಲ್ಲ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ರೆಕಾರ್ಡಿಂಗ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಕ್ಲೈಮ್ಯಾಕ್ಸ್ ಪಾರ್ಟ್ ಮಾತ್ರ ಈವನ್ ನನಗೆ ಸ್ಟಾರ್ಟಿಂಗ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ನೋಡಿ ಇದೇನು ನನಗೆ ಯಾಕೋ ಜಡ್ಜ್ಮೆಂಟೇ ಸಿಗ್ತಾ ಇಲ್ವಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಮೊನ್ನೆ ನಾನು ಫೈನಲ್ ಔಟು ತೊಗೋಬೇಕಾದ್ರೆ DTS ಸ್ಟುಡಿಯೋದಲ್ಲಿ ನೋಡಿದಾಗ ರಿಯಲಿ ಕ್ಲೈಮ್ಯಾಕ್ಸ್ ನೋಡ್ಬೇಕಾದ್ರೆ ನನಗೇ ಗೂಸ್ ಬಂಪ್ಸ್ ಬರ್ತಾಯಿತ್ತು. ಆವಾಗ ಅನಿಸ್ತು, ಜನಕ್ಕೆ ಪಕ್ಕ ಇದು ರೀಚ್ ಆಗುತ್ತೆ ಅಂತೇಳಿ. ಬಿಗಿನಿಂಗಿಂದನೂ ನನಗೆ ಅದೊಂದು ಮನಸ್ಸಲ್ಲಿ ಕೊರಿತಾ ಇತ್ತು, ಇದು ನಾನು ಅನ್ಕೊಂಡಂಗೆ ರೀಚ್ ಆಗುತ್ತಾ ಅಂತ. ಬಟ್ ಫೈನಲಿ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ವಿ ಹ್ಯಾವ್ ಡನ್ ಎ ಗುಡ್ ಜಾಬ್. ಅದರಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪಾತ್ರ ತುಂಬ ದೊಡ್ಡದು. ಜೊತೆಗೆ ಕ್ಯಾಮ್ರಾಮನ್ ಸಿದ್ಧಾರ್ಥ್ HR ಅಂತೇಳಿ, ಅವ್ರ ಮುಂಚೆ ಲವ್ ಸಿನಿಮಾ ಅಂತ ಒಂದು ಮಾಡಿದರು. ನಮ್ಮ ಸಿನಿಮಾದಲ್ಲೂ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆ ವಿಜುವಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಕಡೆನೂ ಅಂದರೆ ಹಳ್ಳಿಗಳಲ್ಲೆಲ್ಲ ಕ್ಯಾಮ್ರಾಗಳೆಲ್ಲ ತಗೊಂಡು ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಎಲ್ಲ ನಡ್ಕೊಂಡು ಹೋಗ್ಬೇಕಾದಂಥ ಸಿಚುವೇಶನ್ಸ್ ಇತ್ತು. ಬೀಯಿಂಗ್ ಎ ಕ್ಯಾಮ್ರಾಮನ್ ಅವರು ಆ ಥರ ಏನು ನಾನು ಕ್ಯಾಮ್ರಾಮನ್ ಫೀಲ್ ಆಗದೆ, ಎಲ್ಲರೂ ನಾವು ಕ್ಯಾಮ್ರಾಮನ್, ಒಬ್ಬ ಡೈರೆಕ್ಟ್ರು, ಒಬ್ಬ ಆರ್ಟಿಸ್ಟು, ಒಬ್ಬ ಹೀರೋ ಅನ್ನೋದು ಫೀಲ್ ಆಗದೆ ವಿ ಆರ್ ಆಲ್ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿದ್ದೀವಿ. ಅದು ಬಿಟ್ಟರೆ ರಾಜಶೇಖರ್ ಸರ್ ಡಬ್ಬಿಂಗ್ ಇಂಜಿನಿಯರ್, ಅವರು ಎಕ್ಸ್ಟ್ರಾರ್ಡಿನರಿ. ಆಮೇಲೆ ರಾಹುಲ್ ಎಫೆಕ್ಟ್ಸ್ ಮಾಡಿರೋದು, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓವರಾಲ್ ನಮ್ಮ ಸಿನಿಮಾ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಈವನ್ ಆರ್ಟಿಸ್ಟ್ ವೈಸ್ ಬಂದ್ರೂ ಆಲ್ಮೋಸ್ಟ್ 90% ನಮ್ಮಲ್ಲಿ ಮಾಡಿರೋದೆಲ್ಲ ಥಿಯೇಟ್ರ್ ಆರ್ಟಿಸ್ಟ್ಗಳೇ. ಆ ಥಿಯೇಟ್ರ್ ಆರ್ಟಿಸ್ಟ್ಗಳು ಅಂದರೆ ಗೊತ್ತಿರುತ್ತೆ. ಆವಾಗ ನಮಗೂ ಡೈರೆಕ್ಟ್ರಿಗೂ ಖುಷಿ, ಅವ್ರ ಹತ್ರ ಔಟ್ಪುಟ್ ತಗೊಳ್ಳೋಕ್ಕೆ ನಾವೇನೇ ಹೇಳಿದ್ರು ಅದನ್ನು ಇನ್ನೂ ಅವರು ಎನ್ಹ್ಯಾನ್ಸ್ ಮಾಡ್ತಾರೆ. ಎನ್ಹ್ಯಾನ್ಸ್ ಮಾಡಿ ಔಟ್ಪುಟ್ನ ತುಂಬ ಚೆನ್ನಾಗಿ ಕೊಡ್ತಾರೆ. ಅದಲ್ಲದೆ ಒಂದು ಪ್ರಮುಖ ಪಾತ್ರದಲ್ಲಿ ಎಜುಕೇಷನ್ ಅಂದರೆ ಅದ್ರ ಪ್ರಾಮುಖ್ಯತೆಯನ್ನು ಹೇಳೋ ಒಂದು ಕ್ಯಾರೆಕ್ಟ್ರಲ್ಲಿ ನಮ್ಮ ಮಂಜುರಾಜ್ ಸೂರ್ಯ ಸರ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಬಗ್ಗೆ ಅವ್ರನ್ನೇ ಕೇಳಿ. ಅದೇ ಈ ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ. ಆ ಪಾತ್ರ ಏನು ಅಂತಂದರೆ, ಈಗ ಎಜುಕೇಷನ್ ಅನ್ನೋದು ತುಂಬ ಜನಕ್ಕೆ ಶತಮಾನಗಳಿಂದ ನಮ್ಮವ್ರು ತುಂಬ ಜನಗಳಿಗೆ ಸಿಕ್ಕಿಲ್ಲ. ಅದು ಒಂದು ವರ್ಗಕ್ಕೆ ಸೀಮಿತ ಆಗೋಗಿತ್ತು. ಇತ್ತೀಚೆಗೆ ಸ್ವತಂತ್ರ ಬಂದ ಮೇಲೆ ಎಜುಕೇಷನ್ಗೋಸ್ಕರ ಸುಮಾರು ಹಳ್ಳಿಗಳಿಗೆ ಹೋಗಿ ಜನಗಳನ್ನೆಲ್ಲ ತುಂಬ ಜನ ಮಹನೀಯರು ಅವರಿಗೆಲ್ಲ ಪ್ರೇರೇಪಣೆ ಮಾಡಿ ಅವ್ರಿಗೆ ವಿದ್ಯೆ ಕಡೆ ಗಮನ ಕೊಡುವಂಥ ತುಂಬ ಕೆಲಸಗಳು ಮಾಡಿದ್ದಾರೆ. ಈ ಸಿನಿಮಾ ಕೂಡ ಆ್ಯಕ್ಷನ್ನು, ಫೈಟು, ಸಾಂಗು, ಅದು ಇದು ಎಲ್ಲ ಜೊತೆಗೆ ವಿದ್ಯೆಗೂ ಕೂಡ ಡೈರೆಕ್ಟ್ರು ತುಂಬ ಒತ್ತು ಕೊಟ್ಟಿದ್ದಾರೆ. ಯಾಕೆಂದರೆ ಎಜುಕೇಷನ್ ಇದ್ದರೆ ಮನುಷ್ಯ ಎಲ್ಲಿ ಬೇಕಾದ್ರೂ ದುಡಿಬೋದು, ಮತ್ತು ಒಂದು ಹಳ್ಳಿ ಉದ್ಧಾರ ಆಗಬೇಕಂದ್ರೆ ಎಜುಕೇಷನ್ ತುಂಬ ಮುಖ್ಯ ಅನ್ನೋದು ಈ ಸಿನಿಮಾದ ಮೂಲ ಉದ್ದೇಶ. ಅದರಲ್ಲಿ ನಂದೊಂದು ಪಾತ್ರ ಇದೆ. ಮಕ್ಕಳಿಗೆ NGO ಮೂಲಕ ಬಂದು ಅವ್ರ ವಿದ್ಯೆ ಕಡೆ ಗಮನ ಕೊಡೋ ಹಾಗೆ ಅವರೆಲ್ಲ ವಿದ್ಯೆ ಕಡೆ ಸೆಳೆಯುವಂಥ ಒಂದು ಪಾತ್ರ. ಸಿನಿಮಾ ಚೆನ್ನಾಗಿ ಬಂದಿದೆ. ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಹಾಗೆ ನಮ್ಮ ಬಚ್ಚನ್ ವಿಲನ್ನು ಎಲ್ಲರಿಗೂ ತುಂಬ ಕಾಟ ಕೊಡ್ತಾರೆ ಸಿನಿಮಾದಲ್ಲಿ. ಚೆನ್ನಾಗಿ ಬಂದಿದೆ ಸಿನಿಮಾ. ನೀವೆಲ್ಲ ಸಿನಿಮಾ ನೋಡಿ ನಿಜವಲ್ಲೂ ಇಷ್ಟಪಡ್ತೀರಾ. ಬಚ್ಚನ್ ಅವರೇ, ಈ ಎಲ್ಲ ಹೊಸ ಟೀಮು ಆ್ಯಕ್ಚುಲಿ ನೀವು ರಾಜ ಬಲ್ವಾಡಿ ಅವ್ರು ಬಿಟ್ಟರೆ ನಾವೆಲ್ಲ ಸಿನಿಮಾದಲ್ಲಿ ತುಂಬ ಜನ ಎಲ್ಲ ಹೊಸಬ್ರು. ಹೇಗಿತ್ತು ನಿಮಗೆ ಕಾಂಬಿನೇಷನ್ ಕೆಲಸ ಮಾಡಬೇಕಾದ್ರೆ ಹೇಗಿತ್ತು ಸರ್? ಕೆಲಸ ಮಾಡಬೇಕಾದ್ರೆ ನಾನು ಮಂಜು ಜಯರಾಜ್ ಅವರು ತುಂಬ ಹೊಡೆದಾಡಿದ್ದು ಕೆಲಸಕ್ಕೋಸ್ಕರ ಸರ್. ಅವ್ರಿಗೆ ಗೊತ್ತು. ಬಟ್ ನಾವು ಸಿನಿಮಾ ಫೈನಲಿ ನಾವು ನೋಡಿದಾಗ ಚೆನ್ನಾಗಿ ಬಂದಾಗ ನಮ್ಗೆ ಆ ಕೊಡೋ ಖುಷಿ ಇದೆಯಲ್ಲ. ಈಗ ದೊಡ್ಡ ಸಿನಿಮಾ ಅಂದಾಗ ಸ್ಟಾರ್ ಕ್ಯಾಸ್ಟ್ ಇದ್ದಾಗ ನಮಗೆ ಯಾರು ಸಪೋರ್ಟ್ ಬೇಕಾಗಿಲ್ಲ, ಯಾರದೇ ಬೈಟ್ಸ್ಗಳು ಇನ್ನೊಂದು ಬೇಕಾಗಿಲ್ಲ. ಫೈನಲಿ ನಾವು ಹೊಸ ಸಿನಿಮಾ ಮಾಡಿದಾಗ ಅಟ್ಲೀಸ್ಟ್ ನಮಗೆ ಗೊತ್ತಿರೋ ಅಂಥವ್ರನ್ನ ಅಟ್ಲೀಸ್ಟ್ ಒಂದು ಬೈಟು ಸರ್ ನಮ್ಮ ಸಿನಿಮಾಗೊಂದು ವಿಶ್ ಮಾಡಿ. ಸೊ ಈ ಥರ ಮಾಡಬೇಕಾಗತ್ತೆ ಆ್ಯಕ್ಚುಲಿ ಯಾರೇ ಆದರೂ ಕೂಡ. ಸೊ ನಾವು ಫೈನಲಿ ನಾವು ಏನೇ ಸಿನಿಮಾದಲ್ಲಿ ಏನೇ ಕಿತ್ತಾಡ್ಕೊಂಡಿದ್ರು, ಏನೇ ಕೆಲಸ ವಿಚಾರದಲ್ಲಿ ನಾವು ಏನೇ ಫೈಟ್ ಮಾಡ್ಕೊಂಡಿದ್ರು, ಫೈನಲಿ ಸೊ ನಮಗೆ ಖುಷಿ ಕೊಡೋದು ಫೈನಲಿ ಯಾರ ಜೊತೆ ನಿಲ್ತಾರೆ ಅದೇ ಸರ್. ಹಾಗಾಗಿ ಸೊ ಇವಾಗ 12ನೇ ತಾರೀಕು ರಿಲೀಸ್ ಇದೆ. ಸೊ ನಾವು ಮಂಜಣ್ಣ ನಾವಿರ್ಬೋದು, ಇನ್ನು ಎಷ್ಟು ಜನ ನಮ್ಮ ಟೀಮಲ್ಲಿ ಒಂದು ಟೀಮ್ ಮಾಡಿಕೊಂಡು ಒಂದು ರೀಚ್ ಮಾಡೋ ಅಂಥ ಕೆಲಸ, ಅಟ್ಲೀಸ್ಟ್ ಒಂದು ರೀಚ್ ಆಗಬೇಕು ಎಲ್ಲರಿಗೂ. ಆ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ತುಂಬ ಖುಷಿ ಇದೆ. ಫೈನಲ್ ನಂಗೆ ತುಂಬ ಖುಷಿ ಇದೆ. ನಾನು ಆ್ಯಕ್ಚುಲಿ ಬ್ಯುಸಿ ಇದ್ದೀನಿ, ಆದರೂ ಕೂಡ ಒಂದಿಷ್ಟು ಕೆಲಸ ಅದ್ರ ಮಧ್ಯೆ ನಡೀತಾ ಇದೆ. ಪಬ್ಲಿಸಿಟಿ. ಜಯರಾಜ್, ಕೊನೆಯದಾಗಿ ಎಲ್ಲ ಸಿನಿಮಾ ರೆಡಿ ಆಗಬೇಕಂದ್ರೆ ನಿರ್ಮಾಪಕರು ತುಂಬ ಮುಖ್ಯ ಆಗ್ತಾರೆ. ನಿರ್ಮಾಪಕರ ಬಗ್ಗೆ ಏನು ಹೇಳ್ತೀವಿ? ನಿರ್ಮಾಪಕರು ಮೇಯ್ನ್ಲಿ ನನ್ನ ತಾಯಿನೇ. ನಾನು ಅವಾಗ ಟೀಸರ್ ಲಾಂಚಲ್ಲಿ ಹೇಳಿದ್ದೀನಿ, ಟ್ರೈಲರ್ ಲಾಂಚಲ್ಲಿ ಹೇಳಿದ್ದೀನಿ, ಈ ಟೈಟ್ಲು ನಮ್ಮ ತಾಯಿಗೇ.
ಕರೆಕ್ಟಾಗಿ ನನ್ನ ಕಡೆಯಿಂದ ಸಲ್ಲಬೇಕು. ದೈವ, ನನ್ನ ತಾಯಿನೇ ದೈವ, ಅವರೇ ಈ ಚಿತ್ರದ ನಿರ್ಮಾಪಕರು. ಇದ್ರ ಜೊತೆಗೆ ನನ್ನ ಸ್ನೇಹಿತರು ಕೂಡ ಇಬ್ಬರು ಸಪೋರ್ಟ್ ಮಾಡಿದ್ದಾರೆ, ಶರಣ್ ಆ್ಯಂಡ್ ಸೋಮಶೇಖರ್ ಅಂಥೇಳಿ. ಅವ್ರನ್ನೆಲ್ಲ ನಾನು ಯಾವತ್ತೂ ಮರೆಯಲ್ಲ. ಆ್ಯಕ್ಚುಲಿ ಪ್ರೊಡ್ಯೂಸರೇ ಅನ್ನದಾತರು. ನಮ್ಮ ಅಣ್ಣವರು ಅವಾಗಿಂದನೂ ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳ್ಕೊಂಬಂದಿದ್ದಾರೆ, ಆ್ಯಂಡ್ ಅದು ಸತ್ಯ ಕೂಡ. ಅದನ್ನೇ ನಾನು ಕೂಡ ನಂಬ್ತೀನಿ. ಪ್ರೊಡ್ಯೂಸರೇ ಅನ್ನದಾತರು. ಈ ಸಿನಿಮಾ ಗೆದ್ದರೆ ಇನ್ನೊಂದಷ್ಟು ಜನಕ್ಕೆ ಅವಕಾಶಗಳು ಸಿಗುತ್ತೆ. ಆ್ಯಂಡ್ ನಾನು ಟ್ರೈಲರ್ ಲಾಂಚಲ್ಲೂ ಹೇಳಿದೆ, ಈ ಸಿನಿಮಾನ ನೋಡ್ದೇ ಯಾರು ಡಿಸೈಡ್ ಮಾಡಬೇಡಿ. ನೋಡಿದ್ಮೇಲೆ ಬೇಕಾದ್ರೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳಿ. ಫಸ್ಟು ಬನ್ನಿ. ಯಾಕಂದರೆ ನಾನು ತುಂಬ ಜನಕ್ಕೆ ಹೇಳ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆದ ತಕ್ಷಣ ಸಿನಿಮಾಗೆ ಯಾರೂ ಬರೋಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ವೈರಲ್ ಆಗುತ್ತೆ. ಥಿಯೇಟ್ರಿಕಲಾಗಿ ಕನ್ವರ್ಟ್ ಯಾವುದೂ ಆಗೋಲ್ಲ. ಥಿಯೇಟ್ರಿಕಲಾಗಿ ಕನ್ವರ್ಟ್ ಆಗಬೇಕಂದ್ರೆ ಮೌತ್ ಪಬ್ಲಿಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಜನ ಮೆಚ್ಚಿ ಜನ ಮಾತಾಡಿದ್ರಷ್ಟೇ ಸಿನಿಮಾ ಗೆಲ್ಲುತ್ತೆ ಹೊರತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ವೀಡಿಯೋಸ್ಗೆ 10 ಮಿಲಿಯನ್ಸ್ ವ್ಯೂಸ್ ಬಂದ್ರೂ ಏನೂ ಪ್ರಯೋಜನ ಇಲ್ಲ. ನನ್ನ ಅನಿಸಿಕೆ, ಜನ ಮಾತಾಡಿ ಜನ ಚೆನ್ನಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಗೊತ್ತು. ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಬಿಗಿನಿಂಗ್ ನಾನು ಅವತ್ತು ಹೇಳಿದ್ದೀನಿ, ನನಗೆ ಅದು ಟ್ರೈಲರ್ ರಿಲೀಸ್ ಆಗೋರು ಸಿನಿಮಾನೇ ಗೊತ್ತಿರಲಿಲ್ಲ. ಮೇ ಬಿ ನಾನು ಶೂಟಿಂಗಲ್ಲಿ ಇದ್ದಿದ್ದಕ್ಕೆ ಗೊತ್ತಿರಲಿಲ್ವೇನೋ ಹಂಗೆ. ಬಟ್ ರಿಲೀಸ್ ಆದಮೇಲೆ ಅದನ್ನು ಗೆಲ್ಲಿಸಿದ್ದು ಜನ. ಅಂದರೆ ಜನ ಮಾತಾಡಿದ್ರಷ್ಟೇ ಸಿನಿಮಾ ಗೆಲ್ಲೋದು. ಆ್ಯಂಡ್ ನಾನು ಡಾಕ್ಟರ್ ರಾಜ್ಕುಮಾರ್ ಸರ್ ಅಣ್ಣವರ ದೊಡ್ಡ ಅಭಿಮಾನಿ. ಅವ್ರು ಹೇಳಿದಾಗೆ ನಮ್ಮ ಜನರೇ ದೇವರು, ಅವರೇ ಅನ್ನ ಕೊಡೋರು ನಮ್ಮ ಕಲಾವಿದರಿಗೆ. ನೀವು ನೋಡಿದ್ರಷ್ಟೇ ನಮ್ಮ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ. ನಾವೆಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ವೀಡಿಯೋಸ್ ಮಾಡಿ ಹಾಕಿದ್ರು ಅದೇನು ಪ್ರಯೋಜನ ಇಲ್ಲ. ಜಸ್ಟ್ ರೀಚ್ ಮಾಡ್ಬೋದು ಅಷ್ಟೇ. ನಿಮ್ಗೆ ಈ ಸಿನಿಮಾ ಬರ್ತಿದೆ ಅಂತ ಹೇಳ್ಬೋದು ಅಷ್ಟೇ. ಬಟ್ ಸಿನಿಮಾ ಗೆಲ್ಲಬೇಕಂದ್ರೆ ನೀವು ನೋಡಿ ಚೆನ್ನಾಗಿಲ್ಲ ಅನ್ನೋದನ್ನು ಬೇರೆಯವ್ರಿಗೆ ಹೇಳಬೇಕು. ಚೆನ್ನಾಗಿಲ್ಲ. ರೀಸನ್ ಏನಕ್ಕಂದರೆ ನೀವು ಒಂದು 150 ರೂಪಾಯಿ ದುಡ್ಡು ಕೊಡ್ತಾ ಇದ್ದೀರಾ, ಆಮೇಲೆ ಒಂದು 2-3 ಅವರ್ಸ್ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಎಲ್ಲೋ ಬೇರೆ ಏರಿಯಾದಿಂದ ಥಿಯೇಟ್ರಿಗೆ ಬರ್ತೀರಾ. ಆಮೇಲೆ ಸಮ್ಟೈಮ್ಸ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಬರ್ತಿರ್ತೀರ. ಫ್ರೆಂಡ್ಸ್ ಕರ್ಕೊಂಬಂದಾಗ ಇದು ಯಾವುದೋ ಈ ಸಿನಿಮಾ ಕರ್ಕೊಂಬಂದಿದ್ಯಾ ಅಂತಲೂ ಅನ್ಬೋದು. ಇದೆಲ್ಲ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಇದ್ದಾಗ ನಾವು ನಿಮ್ಮನ್ನ ಬ್ಲೇಮ್ ಮಾಡೋಕ್ಕಲ್ಲ. ಚೆನ್ನಾಗೇ ಮಾಡಿದ್ದೀವಿ, ಬನ್ನಿ ಸಿನಿಮಾನ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಅಟ್ಲೀಸ್ಟ್ ಸ್ವಲ್ಪ ಬನ್ನಿ. ನಾವು ಬಿಗಿನಿಂಗಲ್ಲಿ ಸ್ವಲ್ಪ ಸ್ಕ್ರೀನ್ಸೇ ಬಿಡ್ತಾ ಇರೋದು, ಅದು ನೋಡಿಕೊಂಡು ಮುಂದಕ್ಕೆ ಜಾಸ್ತಿ ಸ್ಕ್ರೀನ್ ರಿಲೀಸ್ ಮಾಡ್ತೀವಿ. ಓಕೆ, ಕೊನೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಏನು ಹೇಳ್ತಾರೆ ಪ್ರೇಕ್ಷಕರಿಗೆ? ಇದೇ 12ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ ಗೆಲ್ಲಿಸಿ. ಒಂದು ಒಳ್ಳೆ ಸಿನಿಮಾ. ನಾವು ಹೇಳ್ತೀವಿ ನಮ್ಮ ಸಿನಿಮಾ ಪ್ರೀತಿ ಅಂತ. ದಯವಿಟ್ಟು ಸಿನಿಮಾ ಬಂದು ನೋಡಿ. ನಿಮಗೆ ನಮ್ಮ ಪ್ರೊಡ್ಯೂಸರ್, ನಮ್ಮ ಡೈರೆಕ್ಟ್ರು ಹೇಳ್ದಂಗೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಬರಬೇಡಿ, ಒಂದ್ಸರಿ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. ಇದೇ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ. ಹೊಸ ಸಿನಿಮಾ, ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕಿ, ಇಡೀ ಟೀಮ್ ಎಫರ್ಟ್ ಹಾಕಿದೆ. ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು. ಸಪೋರ್ಟ್ ಮಾಡಿ ಈ ಸಿನಿಮಾಗೆ. ಆ್ಯಂಡ್ ಇನ್ನೊಂದು ಸರ್, ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ಈ ಶಿವರಾತ್ರಿಲಿ ಖಂಡಿತ ಲಾಸ್ಟ್ 10 to 15 ಮಿನಿಟ್ಸು ಶಿವರಾತ್ರಿಗೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ ನೀವು ಖಂಡಿತ ಹೇಳ್ತೀರಾ ಅನ್ನೋ ನಂಬಿಕೆ ನನಗಿದೆ. ನೀವು ರಿಯಲಿ ಶಿವತಾಂಡವ ಥರನೇ ಒಂದು ಫೀಲ್ ಆಗುತ್ತೆ. ನೀವು ಥಿಯೇಟ್ರಲ್ಲೇ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ. ಏನಕ್ಕೆ ನಿಮ್ಗೆ ಆ ಎಫೆಕ್ಟ್ಸ್, ಆ ಮ್ಯೂಸಿಕಲ್ಲೆಲ್ಲ, ಆ ಶಿವತಾಂಡವ ಸಾಂಗಲ್ಲಿ ಆ ವಿಜುವಲ್ಸ್ ನೋಡಿದಾಗ ನಿಮಗೆ ರಿಯಲಿ ಈ ಶಿವರಾತ್ರಿಗೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ತೀರಾ. ಆ್ಯಂಡ್ ಫ್ಯಾಮಿಲಿ ಫುಲ್ಲು ಎಲ್ಲೂ ಮುಜುಗರ ಇಲ್ಲದೆ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ. ಎಲ್ಲರೂ ಬನ್ನಿ, ಫ್ಯಾಮಿಲಿ ಸಹಿತ ಬನ್ನಿ ಶಿವರಾತ್ರಿಗೆ. ನಮ್ಮ ಶಿವನ ಸಿನಿಮಾ ದೈವನ ನೋಡಿ ನಮ್ಮನ್ನೆಲ್ಲ ಆರಿಸಿ ಸಿನಿಮಾ ಗೆಲ್ಲಿಸಿ. ಓಕೆ ವೀಕ್ಷಕರೇ, ಇಲ್ಲಿವರೆಗೂ ದೈವ ಸಿನಿಮಾದ ಈ ಒಂದು ಹಿಂಟಿನ ನೋಡಿದ್ರೆ ಎಲ್ಲರೂ ನಾನು ಕೂಡ ಕೇಳ್ಕೊತಾ ಇದ್ದೀನಿ. ದೈವ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ಒಂದು ಕಡೆ 13ಕ್ಕೆ ಪ್ರೇಮಿಗಳ ದಿನ, 17ಕ್ಕೆ ಶಿವರಾತ್ರಿ, ಶಿವ ಪಾರ್ವತಿಯರನ್ನು ಆರಾಧಿಸುವಂಥ ಒಂದು ಪುಣ್ಯ ಪರ್ವ ಕಾಲ. ಈ ಒಂದು ಕಾಲಕ್ಕೆ ಶಿವನ ಆರಾಧನೆ ಮಾಡುವಂಥ ಹಾಡಿದೆ, ಮತ್ತು ಒಂದಷ್ಟು ಕ್ಲೈಮ್ಯಾಕ್ಸ್ ಕೂಡ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ನೀವೆಲ್ಲ ಇಷ್ಟಪಡ್ತೀರಾ. ದಯವಿಟ್ಟು ನೀವೆಲ್ಲ ಸಿನಿಮಾ ನೋಡಿ ಈ ಹೊಸ ತಂಡವನ್ನು ಗೆಲ್ಲಿಸಿ. ಯಾಕೆಂದರೆ ಹೊಸಬ್ರು ಗೆದ್ದರೆ ಹೀರೋ ದೊಡ್ಡ ಸ್ಟಾರ್ಗಳ ಸಿನಿಮಾ ಗೆಲ್ಲೋದು ಬೇರೆ. ಹೊಸಬ್ರು ಸಿನಿಮಾ ಗೆದ್ದಾಗ ಒಂದಷ್ಟು ಇಂಡಸ್ಟ್ರಿಯಲ್ಲಿ ಇನ್ನೂ ಹೊಸ ಟೆಕ್ನಿಷಿಯನ್ಸು, ಕಲಾವಿದರುಗಳಿಗೆ ಅವಕಾಶ ಸಿಗುತ್ತೆ. ಎಷ್ಟೋ ಜನ ಚಿತ್ರರಂಗ ನಂಬಿ ಅನ್ನ ತಿಂತಾ ಇದ್ದಾರೆ. ಅವ್ರಿಗೆಲ್ಲ ನೀವು ಕೂಡ ದುಡ್ಡಿಂದ ಅವರ ಸಂಸ್ಕಾರ, ಕುಟುಂಬ ಎಲ್ಲ ನಡೆಯುತ್ತೆ. ಬನ್ನಿ ಸಿನಿಮಾ ನೋಡಿ, ಈ ಒಂದು ತಂಡನ ಬೆಂಬಲಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಶಿವತಾಂಡವಂ ಸುರನರಶಯ ಪೂಜ್ಯಾಯ ಶರಣಂ